ಜಾತಿ ಪ್ರಮಾಣ ಪತ್ರ ವಿಳಂಬ ಖಂಡನೆ ಫೆಬ್ರವರಿ 23ರಂದು ಮುತ್ತಿಗೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ತಳವಾರ ಸಮಾಜದ ನೈಜ ಸದಸ್ಯರಿಗೆ ಎಸ್ಟಿ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಹಾಗೂ ಗೊಂದಲ ಸೃಷ್ಟಿಸಲಾಗುತ್ತಿದೆ ಎಂದು ಆರೋಪಿಸಿ ಫೆಬ್ರವರಿ 23ರಂದು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದೆಂದು ತಾಲೂಕು ಅಧ್ಯಕ್ಷ ಸಂತೋಷ್ ತಳವಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಗೆಜೆಟ್ ಪ್ರಕಾರ ಎಸ್ಟಿ ಪಟ್ಟಿಯಲ್ಲಿ ಸೇರಬೇಕಾದ ತಳವಾರ ಜಾತಿಯನ್ನ ತಪ್ಪಾಗಿ ದಾಖಲಿಸಿರುವುದರಿಂದ ಸಮಾಜಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಹೇಳಿದರು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ವಾಲ್ಮೀಕಿ ನಿಗಮದ ಅವ್ಯವಹಾರ ತನಿಖೆ ನಡೆಸಿ ಆತ್ಮಹತ್ಯೆ ಪ್ರಕರಣದಲ್ಲಿ ಉಲ್ಲೇಖಿತರಾದವರಿಗೆ ಶಿಕ್ಷೆ ನೀಡಬೇಕು ಹಾಗೂ ಕುಟುಂಬಕ್ಕೆ ಪರಿಹಾರ ಕಲ್ಪಿಸಬೇಕೆಂದು ನಾಯಕರು ಒತ್ತಾಯಿಸಿದರು. ಸಂತೋಷ್ ತಳವಾರ್, ಶರಣು ದಿವಾಣಜಿ, ಮಹಂತೇಶ್ ಗೌರ, ಪುಂಡಲಿಕ್ ಆನೂರ್, ಶರಣು ನಾಯ್ಕೋಡಿ, ಸಂತೋಷ್ ಗುಳನೂರ್, ಮರ್ಯಪ್ಪ ಜಮಾದಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಚಿಕಿ ನ್ಯೂಸ್ ಕನ್ನಡ, ಕಲಬುರಗಿ. ಒಂದು ಮನವಿ ಕಟ್ಟಿ ಒಂದು ಪ್ರತಿಭಟನೆ ಮಾಡಿದೆವು. ಇವ್ರೇನು ಹೇಳ್ತಾರಪ್ಪ ಅಂದ್ರೆ, ನಮಗೆ ನೀವು ತಳವಾರರು ನಕಲಿ ಇದ್ದೀರಿ, ನೀವು ಡೂಪ್ಲಿಕೇಟ್ ಇದ್ದೀರಿ ಅನ್ನುವಂಥ ಪದ ಹೇಳಿ ನಮಗೆ ಬೇರೆ ಜಾತಿ ಓಲೈಕೆ ಮಾಡ್ತಾ ಇದ್ದಾರೆ. ಆ ಜಾತಿ ಓಲೈಕೆ ಮಾಡ್ತಾರೆ ಅಂತೇಳಿ ನಾವು ಪ್ರತಿಯೊಂದು ದಾಖಲಾತಿಗಳು ಕೊಟ್ಟಿವ್ರಿಗೆ. ಇದೇ ರಿಸೀವ್ ಕೊಟ್ಟರು ಸರ್. ಪ್ರತಿಯೊಂದು ಹ್ಯಾಂಗೆ ಪ್ರಸ್ತಾವನೆ ಇತ್ತು, ಹ್ಯಾಂಗೆ ಕೇಂದ್ರದಲ್ಲಿತ್ತು, ರಾಜ್ಯದ ಪ್ರತಿಯೊಂದು ಪ್ರಸ್ತಾವನೆ ದಾಖಲಾತಿ ಕೊಟ್ಟು ಅದಕ್ಕೆ ನಮಗೆ ಇನ್ನೂರು ತಕ್ಕ ಒಂದು ಭೀ ನಮಗೆ ಅದ್ರ ಹಿಂಬರ ಕೊಟ್ಟು ರಿಸೀವ್ ಕೊಟ್ಟಿಲ್ಲ. ಪ್ರತಿಯೊಂದು ದಾಖಲಾತಿಗಳು ಇದು ಮೊದಲು ಪ್ರಸ್ತಾವನೆ ಮಾಡಿದ್ವಿ. ಇಲ್ಲಿ ನಮ್ಗೆ 2010ದಾಗ ಎಷ್ಟು ಜಿಲ್ಲೆ ಯಾವ ಜನಸಂಖ್ಯೆ ಪ್ರತಿಯೊಂದು ಅಧ್ಯಯನ ಅದ, ಕೃಷಿ ಅಧ್ಯಯನ ಪ್ರಕಾರ. ಇಲ್ಲಿ ಗುಲ್ಬರ್ಗ ಅದ ನೋಡ್ರಿ, 14,450, 14,430 ಮಹಿಳೆಯರು, ಒಟ್ಟು ಟೋಟಲ್ 28,800. ಪ್ರತಿಯೊಂದು ಇದು ನಮಗೆ ಏನು ಬೇಕಲ್ಲ, ಭಾರತದ ಗೆಜೆಟ್ ಈಗ ಇದು ಕರ್ನಾಟಕ ಸುತ್ತ ಹಿಂದುಳಿದ ವರ್ಗ ಅಂತ ತೆಗೆದಿರೋದಂಥದ್ದು ಪ್ರತಿಯೊಂದು ದಾಖಲಾತಿಗಳು ಕೊಟ್ಟಿದ್ದಾರೆ. ಆಯಿತು, ಇದು ಮಾನ್ಯ ಇದು ಮಧ್ಯಂತರ ಒಂದು ಆದೇಶ ಆಗ್ಯದ ಕೋರ್ಟು. ಅದು ಸರ್ ಒಂದು ತಿಂಗಳಿಂದ ಒಂದು ಇದೇ ನಮ್ಮ ಅಫಜಲಪುರ ತಾಲೂಕು ರೇಟು ತಹಶೀಲ್ದಾರದು ಒಂದು ಸುತ್ತಲ ಹೊಡಿಸ್ಯಾರ. ಅದಕ್ಕೆ ಕೋರ್ಟ್ನಾಗ ಹೋಗ್ಯಾರ ಅಂತಾರೆ. ಇದು ಒಂದು ಅಪೀಲ್ ಹೊಡೆದ್ರೆ ನಂಬರ್ ಹೊಡೆದ್ರೆ ಗೊತ್ತೇ ಆಗ್ತದೆ. ಮಧ್ಯಂತರ ಒಂದು ಆದೇಶ ಆಗ್ಯದ. ಇನ್ನೂ ಮುಂದೆ ನಡೆದ ಕೇಸ ಏನು ಹೇರಪ್ಪ ಅಂದ್ರೆ, ಅವರು ನೈಜ ಇದ್ದವ್ರಿಗೆ ಸರ್ಟಿಫಿಕೇಟ್ ನಿಲ್ಲಿಸೋಲ್ಲ ಕೊಡುವಂಥದ, ಎಲ್ಲಿ ಭೀ ನಿಲ್ಲಿಸೋದು ಯಾವುದೋ ಅಧಿಕಾರದಾಗಿಲ್ಲ. ಅದಕ್ಕಾಗಿ ಈಗ ಶಾಸಕರ ಗಮನ ತಂದೀವಿ. ಈಗ CM ಅವ್ರು ಕೊಟ್ಟಿದ್ದೆವು, ಆಯಿತು ಮಾಡ್ತೀವಪ್ಪ ಅಂತ ಹೇಳ್ಯಾರ. ಪ್ರತಿಯೊಂದು ದಾಖಲೆ ಸಮೇತ ಈಗ ನಮ್ಗೆ ಏನಾಗ್ಯದಪ್ಪ ಅಂದ್ರೆ 9 ತಿಂಗಳು 10ನೇ ತಿಂಗಳು ರನ್ನಿಂಗ್ ಅದ. ಈಗ ನಮಗೆ ಹೆಂಗಾಗ್ಯದಪ್ಪ ಅಂದ್ರೆ, ಶಾಲೆ ಮಕ್ಕಳಿಗೆ, ಒಂದು ರೈತರಿಗೆ, ನಮ್ಮ ತಳವಾರ ಸಮಾಜಕ್ಕೆ ಮಲ್ತೆ ಧೋರಣೆ ಮಾಡ್ತಾಯಿದ್ರೆ ಭಾಳ ಕಷ್ಟ ಆಗ್ಯದ. ನಮ್ಮ ಸಮಾಜಕ್ಕೆ ಅನಿವಾರ್ಯ ಆಗ್ಯದ. ಈಗ ಎಲ್ಲರಿಗೆ ಈಗ ನಾವು ಪತ್ರಿಕೆ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಶಾಸಕರು ಮತ್ತು ಮಾಜಿ ಶಾಸಕರು, ಇವತ್ತು ಯಾವುದೇ ಪಕ್ಷದ ಅಭ್ಯರ್ಥಿಗಳು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಓಡ್ ತೊಗೊಂಡಿರಿ. ಇವತ್ತು ನಾವು ಪತ್ರಿಕೆ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಇಲ್ಲೋ ಮತ್ತು ಅವ್ನ ಮಗನ ತಳವಾರ ಆದ ಇಲ್ಲೋ, ನೀವೆಲ್ಲೇ ಕೂತು ಯಾರು ರಿಜೆಕ್ಟ್ ಮಾಡಿದ್ರೆ ಹೆಂಗೆ? ನಾನು ಒಬ್ಬ ಲಿಂಗಾಯತ ಕೊಡ್ರಿ, ನನಗೆ ನಾನು ದಾಖಲಾತಿ ಕೊಡ್ತೀರನು, ಇಲ್ಲ ದಲಿತ ಕೊಡ್ರಿ. ನೀವು ಕೆಲಸ ಏನು ಆರೇ ಹಚ್ಚಿಟ್ಬೇಕು ಊರಿಗೆ ಪಂಚನ ಮಾಡ್ಕೊಂಬತ್ತೇಳಿ ಎಲ್ಲೆಲ್ಲಿ ಇವತ್ತು ಪ್ರತಿಯೊಂದು ಹಳ್ಳಿ ಒಳಗೆ ಹಚ್ಚಿಬಿಟ್ರಿ. ಇವ್ರು ತಳವಾರ ಹಾರಿಲ್ಲ, ಸಾಲಿ ದಾಖಲಾತೊಳಗೆ ಆದ ಇಲ್ಲ. ಈ ವಿಷಯ ಯಾಕತ್ತಲ್ಲ ಅಂದೀನಿ. ನೀವೆಲ್ಲೇ ಕೂತು ನೀವೆಲ್ಲ ಕೋಳಿ ಕಬ್ಬಲಿಗಿದ್ದೀರಿ, ನೀವು ಅವ್ರಿದ್ದೀರಿ, ಇವ್ರು ನಾವು ನಿಜವಾದ ತಳವಾರ ರೀ. ನಮ್ಮ ದಾಖಲಾತಿ ಬಂದು ಚೆಕ್ ಮಾಡ್ರಿ. ನಾವು ಯಾವ ಒಬ್ಬ ಶಿಕ್ಷಕ ಇದು ಮಾಡೋಣ ಯಾವೇ ಇರಲಿ, ಇವತ್ತು ನಂದೇ ನೋಡಿರಿ ಬಂದು ನೀವು ನೋಡೋದಿಲ್ಲ ಬಿಡೋದಿಲ್ಲ. ಎಲ್ಲ ತಳವರಿಗೆ ಅನ್ಯಾಯ ಮಾಡಿದ್ರೆ ಇದು ಏನಾಗ್ತದೆ? ಮುಂಬರೋ ಜನರಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ತಳವಾರ ವತಿಯಿಂದ ತಳವಾರ ಮತ್ತು ಬೇಡಿಕೆಗಳಿವೆ ಮತ್ತು ಅಫಜಲಪುರ ತಾಲೂಕಿನ ಪ್ರತಿಭಟನೆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಂತ ಕೆಲಸನ ಮಾಡ್ತೀವಿ. ನಮಗೆ ಸಿದ್ದರಾಮಯ್ಯನ ಸರ್ಕಾರ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಇವತ್ತು 3, 4, 5 ತಿಂಗಳಗಟ್ಟಲೆ ಹೋರಾಟ ಮಾಡಿದ್ರೂ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ ಮತ್ತು ನಾವು ಎಲ್ಲ ರೀತಿಯಿಂದ ನಾವು ಹೇಳಬೇಕಾಗ್ತದೆ. ನಾವು ಎಲ್ಲ ಶಾಸಕರಿಗೆ ಏನು ಹೇಳಿದ್ದೀವಿ ಅಂದರೆ, ಬೆಳಗಾವಿ ಅಧಿವೇಶನ ಟೈಮದ ಸಮಯದಲ್ಲಿ ನಮ್ಮ ಸಮಾಜದ ಬಗ್ಗೆ ಒಂದು ಸ್ವಲ್ಪ ದನಿ ಎತ್ತಿ ಅಂತ ಹೇಳಿದ್ವಿ. ಅವರು ಅಷ್ಟೇ ಯಾರು MLAಗಳು 5, 6, 8 ಮಂದಿ ಶಾಸಕರ ಮನೆ ಮುಂದೆ ಹೋರಾಟ ಮಾಡಿದ್ರು ಅವರು ದನಿ ಎತ್ತಲಿಲ್ಲ. ಯಾಕೆ ಎತ್ತಲಿಲ್ಲ ಅನ್ನೋದೇ ನಮಗೆ ಅರ್ಥ ಆಗ್ತಾಯಿಲ್ಲ. ದಯಮಾಡಿ ನಮ್ಮ ತಳವಾರ ಸಮಾಜಕ್ಕೆ ನೀವು ಬೆಂಬಲ ಕೊಡಬೇಕು. ದಯಮಾಡಿ ನಮ್ಮದು ಏನೇ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜಕ್ಕೆ ನಿಮ್ಮದು ಆಶೀರ್ವಾದ ಇರಬೇಕು. ಮತ್ತು ದಯಮಾಡಿ ಪ್ರಿಯಾಂಕಾ ಸಾಹೇಬರು, ನೀವು ನಮಗೆ 2ನೇ ಅಂಬೇಡ್ಕರ್ ಇದ್ದಂಗೆ, 2ನೇ ದೇವರು ಇದ್ದಂಗೆ ನಮ್ಮ ಸಮಾಜಕ್ಕೆ ಎತ್ತಿಡಿಯುವಂಥ ಕೆಲಸ ಮಾಡಿರಿ ದಯಮಾಡಿ. ಇಲ್ಲಾದರೆ ನಾವು ಅಫಜಲಪುರ ತಾಲೂಕು ವತಿಯಿಂದ ಕಲಬುರಗಿ
ಮತ್ತು ತಳವಾರ ಮಹಾಸಮಾಜದ ವತಿಯಿಂದ ನಾವು ಒಂದು ದೊಡ್ಡ ಹೋರಾಟ ರೂಪಿಸಬೇಕಾಗ್ತದೆ. ದಯಮಾಡಿ ನೀವು ಏನಪ್ಪ ಅಂದ್ರೆ ನಮ್ಮ ಸಮಾಜಕ್ಕೆ ನೀವು ಏನದ ಒಳ್ಳೆಯದಾಗಂಥ ಕೆಲಸ ಮಾಡಿರಿ. ದಯಮಾಡಿ ಸ್ವಲ್ಪೇ ದಿನಗಳಲ್ಲಿ ನಮ್ಮದು ಎಲ್ಲ ಮಕ್ಕಳಿಗೆ ಶಾಲೆ ಸರ್ಟಿಫಿಕೇಟ್ದು ಬಹಳ ಅಡಚಣೆ ಇರೋದ್ರಿಂದ ನಮಗೆ ಬಹಳ ನೋವಾಗ್ತಾ ಇದೆ. ಇಲ್ಲಾದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ಇಷ್ಟು ಹೇಳಿ ನಮ್ಮ ಭಾಷಣ ಮುಗಿಸ್ತೀವಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.